ನಲ್ಮೆಯ ವೀಕ್ಷಕರಿಗೆ ಭರವಸೆಯ ಬಂಧು ಚಾನಲ್ಗೆ ಸ್ವಾಗತ. ಈ ದಿನ ನಾವು ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸು ಭುವನೇಶ್ವರ್ಗೆ ಟ್ರಿಪ್ ಹೋಗ್ತಾ ಇದ್ದೀವಿ. ನಾನು ಟ್ರೈನಿಂದ ಹೊರಟಿರೋದ್ರಿಂದ ಅದರದ್ದು ಡೀಟೇಲ್ಸ್ ನಾನೇನು ಹೇಳ್ತಿಲ್ಲ, ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಟೈಮಿಂಗ್ಸಲ್ಲಿ ಒಬ್ಬೊಬ್ಬರು ಒಂದೊಂದು ಅವರವ್ರ ಅನುಕೂಲಕ್ಕೆ ತಕ್ಕಂಗೆ ಫ್ಲೈಟಲ್ಲಿ ಟ್ರೈನಲ್ಲಿ ಹೋಗ್ತಾರೆ. ಹಾಗಾಗಿ ನಾನು ರೂಟ್ ಮ್ಯಾಪ್ ಏನು ನಾನೇನು ಹೇಳ್ತಾ ಇಲ್ಲ. ನಾವು ಹೇಗೆ ಎಂಜಾಯ್ ಮಾಡಿದ್ವಿ, ಹೇಗೆ ಎಲ್ಲ ಸುತ್ತಾಡ್ಕೊಂಬಂದ್ವಿ ಅನ್ನೋದ್ರ ಬಗ್ಗೆ ಮಾತ್ರ ಬ್ಲಾಗ್ ಥರ ಹೇಳ್ತಾ ಇದ್ದೀನಿ. ತುಂಬಿ ಹಾಡಾಲಿದೆ ಇನ್ನೇನಕೋ ನಾನಿನ್ನನು ಬೇರೆವಂತ ಮನಸಾಗಿದೆ. Healthy snacks. Okay, who is your class teacher then? Slice, sautekai slice, carrot slice, churumuri, and paste, chili paste, salt, pepper ಎಲ್ಲ ರೆಡಿ ಇದೆ. ರೆಡಿ ಟು ಈಟ್ ಅಷ್ಟೇ ಬಾಕಿ. ಇವಳು ನನ್ನ ದೊಡ್ಡಮ್ಮನ ಮಗಳು ಸೌಜನ್ಯ ಅಂತ. ನಾವೆಲ್ಲ 18 ಮೆಂಬರ್ಸ್ ಟ್ರಿಪ್ ಹೋಗ್ತಾ ಇದೀವಿ. ನೆಕ್ಸ್ಟ್ ಇವಳು ಮಾತಾಡ್ತಾಳೆ, ಕೇಳಿ ಇವಳು. ನಾವೆಲ್ಲ ಟ್ರಿಪ್ ಹೋಗ್ತಾ ಇದೀವಪ್ಪ ಒರಿಸ್ಸಾಗೆ. ನೋಡಿ ಸೌತೆಕಾಯಿ ಎಲ್ಲ ಮಿಕ್ಸ್ ಮಾಡ್ತಾ ಇದೀವಿ. ನಿಮ್ಗೂ ಬೇಕಾ? ನೋಡಿ ಬರ್ತೀರಾ ಟೇಸ್ಟ್ ಮಾಡೋದಕ್ಕೆ? ಬನ್ನಿ ನೀವು ತಗೊಳ್ಳಿ. ಹೆಲ್ತಿ ಸ್ನಾಕ್ಸ್ ಇದೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸೌತೆಕಾಯಿ. ಇದೆಲ್ಲ ನನ್ನ ಕಸಿನೇ ಕಟ್ ಮಾಡಿರೋದು. ನೋಡಿ ನೀವು ಸ್ವಲ್ಪ ಟೇಸ್ಟ್ ಮಾಡಂಗಿದ್ರೆ. ಓಕೆಪ್ಪ, ಬಾಯ್. ಎಲ್ಲರೂ ಸೇರಿದ್ರಿಂದ ಟೈಮ್ ಪಾಸ್ಗೋಸ್ಕರ ಹಾಡು, ಡ್ಯಾನ್ಸು ಎಲ್ಲ ಇತ್ತು. ಮತ್ತು ಮನೆಯಿಂದನೇ ಫುಡ್ ಪ್ಯಾಕ್ ಮಾಡ್ಕೊಂಡು ಹೊರಟೋಗಿದ್ವಿ. ಬೆಳಗ್ಗೆ ಮನೆಯಿಂದ ಅವ್ರವ್ರ ಮನೆಯಲ್ಲೂ ತಿಂಡಿ ತಿನ್ಕೊಂಡು ಬಂದಿದ್ರು. ಮಧ್ಯಾಹ್ನ ಶಾವಿಗೆ ಬಾತ್ ತಂದಿದ್ರು, ನೈಟು ಚಪಾತಿ ತಂದಿದ್ರು. ಅದ್ರ ಜೊತೆಗೆ ನಾನು ಕ್ಯಾರೆಟು ಮತ್ತು ಸೌತೆಕಾಯಿ ಹೆಲ್ದಿ ಸ್ನ್ಯಾಕ್ಸ್ ಮಾಡಿಕೊಟ್ಟೆ. ಮತ್ತು ಅದು ಹಾಗೆಯೇ ಕುರ್ಕುರೆ, ಮುರುಮುರೆ, ಹಾಗೆ ಚಕ್ಲಿ, ಕೋಡ್ಬಳೆ, ಹೀಗೆ ಭಾಳಷ್ಟು ಸ್ನ್ಯಾಕ್ಸು ಆವಾಗವಾಗ ನಮಗೆ ಸೇವಾರ್ಥಗಳು ಆಗ್ತಾಯಿತ್ತು. ಟೈಮ್ ಪಾಸ್ ತುಂಬ ಚೆನ್ನಾಗಾಯಿತು. ಹೋಗುವಾಗ ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ಸಂತೋಷವಾಗಿತ್ತು ಎಲ್ಲ ಕಾರ್ಯಕ್ರಮ. ನೆಕ್ಸ್ಟು ಹೀಗೆ ನಿಮ್ಮ ಹತ್ರ ಇನ್ನು ಮುಂದಿನ ವೀಡಿಯೋಗಳದ್ದು ಹಾಗೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಎಲ್ಲರೂ ನೋಡಿ ನಮಗೆ ಸಪೋರ್ಟ್ ಮಾಡಿ. ಇವರು ನಮ್ಮ ಓನರ್ ಅಂತೆ, ಇವರು ನಮ್ಮ ಓನರ್ ಅಂಕಲ್. ಅವರು ಫ್ಯಾಮಿಲಿ. ಓಕೆ, ಸೌಜನ್ಯ ಅವ್ರಿಗೆಲ್ಲ ಗೊತ್ತಲ್ಲ. ಗ್ರೂಪ್ ಹಾಕ್ಬಿಡ್ತಾರಂತ ಅವನು.
ಸ್ವಲ್ಪ ಫೇಸ್ ಈ ಕಡೆ. ಬಿಸಿ ನಾವೊಂದು ರೌಂಡ್ ಹಿಂಗೆ ತಿರುಗೋಣ ಬಮ್ಮ. ರೈಲ್ವೆ ಸ್ಟೇಷನಿಂದ ಹೋಟೆಲ್ಗೆ ನಾವು ಬರ್ತಾ ಇದ್ದೀವಿ. ಇವಾಗ ಎಲ್ಲ ಲಗೇಜ್ ತೊಗೋತೀವಿ. ಸಣ್ಣದಾಗಿ ಮಳೆ ಬರ್ತಾ ಇದೆ. ಈಗ ನಾವು ಉಳ್ಕೊಂಡಿರೋ ಹೋಟೆಲ್ಗೆ ಬಂದ್ವಿ. ನಾವು ಬುಕ್ ಮಾಡಿದ್ದ ಹೋಟ್ಲಿಗೆ ತಲುಪೋ ತನಕ ರಾತ್ರಿ ಹೆಚ್ಚು ಕಮ್ಮಿ 8:30 9 ಗಂಟೆ ಆಯಿತು. ನಾವೆಲ್ಲ ಫ್ರೆಶ್ ಅಪ್ ಆಗಿ ಊಟ ಮಾಡೋ ತನಕ 10 ಗಂಟೆ ಆಗೋಯಿತು. ಊಟ ತುಂಬ ಚೆನ್ನಾಗಿತ್ತು. ಹೋಟೆಲು ತುಂಬ ಚೆನ್ನಾಗಿತ್ತು. ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಾದ್ರೆ ಕಮೆಂಟಲ್ಲಿ ಕೇಳಿ, ನಾನು ಹೇಳ್ತೀನಿ. ನಿಂಗೇನ್ ಬೇಕು?
ಇಲ್ಲೆಲ್ಲ ಸಿಕ್ಕಂದಂಗೆ ಆಯ್ತು ನೋಡು. ಇದು ಏನಕ್ಕೆ ಸ್ವೆಟರ್ ನೋಡು ಕನ್ಫ್ಯೂಸ್ ಇಲ್ಲ ಅಂತ. ಎಲ್ಲೂ ದಾರೆ ಕಟ್ತಿಲ್ವಾ? ಚೂರು ಬೋಲಾಗಿದೆ ಅಷ್ಟೇ. ಸಿಕ್ಕಾಕೊಂಡು ಎಲ್ಲರೂ ನೋಡಿ ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ.